ಪ್ರೀತಿಯ ವಿದ್ಯಾರ್ಥಿಗಳೇ, ಬೆಂಗಳೂರು ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಷಯದ ಪ್ರಥಮ BA ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ LMS ಯೋಜನೆಯ ಮೂಲಕ ವಿಡಿಯೋ ಉಪನ್ಯಾಸ ಮಾಲಿಕೆಗಳನ್ನು ತಯಾರಿಸುವಂಥ ಮಹತ್ತರವಾದಂಥ ಒಂದು ಕೆಲಸದಲ್ಲಿ ನಮ್ಮ ಎಲ್ಲ ಅಧ್ಯಾಪಕರನ್ನು ತೊಡಗಿಸಿದೆ. ಹಾಗಾಗಿ ನಾನು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿ ಸಮುದಾಯದಲ್ಲಿ ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅನ್ನುವಂಥ ವಿಷಯದ ಅಡಿಯಲ್ಲಿ 2ನೇ ಅಧ್ಯಾಯದಲ್ಲಿ ಬರುವಂಥ ರಾಜ್ಯದ ಉಗಮದ ಸಿದ್ಧಾಂತಗಳಲ್ಲಿ ಈಗಾಗಲೇ ಒಂದು ಪ್ರಮುಖವಾದಂಥ ಸಿದ್ಧಾಂತವನ್ನು ನಾವು ಅಧ್ಯಯನ ಮಾಡಿದ್ದೀವಿ, ಐತಿಹಾಸಿಕ ಕ್ರಮವಿಕಾಸ ಸಿದ್ಧಾಂತ. ಇವತ್ತು ನಾವು ಮತ್ತೊಂದು ಪ್ರಮುಖ ಸಿದ್ಧಾಂತವನ್ನು ಅಧ್ಯಯನ ಮಾಡೋಣ. ಈ ಅಧ್ಯಯನದಿಂದ ಈ ಒಂದು ಹಂತದಲ್ಲಿ this session students are going to understand the divine theory. ಈ ಹಂತ ವಿದ್ಯಾರ್ಥಿಗಳಿಗೆ ರಾಜ್ಯದ ದೈವಿಕ ಅಥವಾ ದೈವಿದತ್ತ ಸಿದ್ಧಾಂತಗಳ ಬಗ್ಗೆ ತಿಳಿದುಕೊಳ್ಳೋದು ಬಹಳಷ್ಟು ಸಹಾಯಕವಾಗ್ತಕ್ಕಂಥ ಒಂದು ಅಂಶಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ಬೋದು. ವಿದ್ಯಾರ್ಥಿ ಮಿತ್ರರೇ, ರಾಜ್ಯ ಹೇಗೆ ಉಗಮವಾಯಿತು, ರಾಜ್ಯ ಯಾಕೆ ಉಗಮವಾಯಿತು, ರಾಜ್ಯದ ಉದ್ದೇಶಗಳೇನಿದೆ, ರಾಜ್ಯದ ಕಾರ್ಯಗಳೇನಿದೆ, ರಾಜ್ಯದ ಆದರ್ಶಗಳೇನಿದೆ, ಎಲ್ಲ ಒಟ್ಟಾರೆ ಅಂಶಗಳನ್ನು ಈ ಸೈದ್ಧಾಂತಿಕ ವಿಚಾರಧಾರೆಗಳಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈ ಒಂದು ಸಿದ್ಧಾಂತ, ದೈವಿಕ ಸಿದ್ಧಾಂತ, ದೇವರು, ಧರ್ಮ ಆಧಾರದ ಮೇಲೆ ರಾಜ್ಯದ ಉಗಮವನ್ನು ವಿವರಿಸುವಂಥ ಒಂದು ವೈಜ್ಞಾನಿಕ ಪ್ರಯತ್ನವನ್ನು ಈ ಸಿದ್ಧಾಂತದಲ್ಲಿರ್ತಕ್ಕಂಥ ವಿಚಾರಗಳು ನಮಗೆ ತಿಳಿಸ್ಕೊಡ್ತವೆ. ಹಾಗಾಗಿ ವಿಶೇಷವಾಗಿ ರಾಜ್ಯ ಹೇಗೆ ಉಗಮವಾಯಿತು ಅನ್ನುವಂಥ ಒಂದು ಪ್ರಶ್ನೆಗೆ ಮೂಲಭೂತವಾದಂಥ ಮತ್ತು ಪ್ರಾಥಮಿಕವಾದಂಥ ಮಾಹಿತಿಗಳನ್ನು ಒಳಗೊಂಡು ಈ ಸಿದ್ಧಾಂತ ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಸಿದ್ಧಾಂತವಾಗಿದೆ, ದೈವಿಕ ಸಿದ್ಧಾಂತ ಅನ್ನೋದು. ಹಾಗಾಗಿ ಈ ಹಂತ ವಿದ್ಯಾರ್ಥಿಗಳಿಗೆ ದೈವಿಕ ಸಿದ್ಧಾಂತವನ್ನು ತಿಳಿಸೋದಕ್ಕೆ ಬಹಳಷ್ಟು ಸಹಾಯ ಮಾಡುವಂಥ ಒಂದು ಸಿದ್ಧಾಂತ ಇದು. ಯಾಕಂದರೆ ಮೂಲ ಸಿದ್ಧಾಂತ ಇದು, ಮೊಟ್ಟ ಮೊದಲ ಸಿದ್ಧಾಂತ. ಹಾಗಾಗಿ ಅನೇಕ ರಾಷ್ಟ್ರಗಳಲ್ಲಿ ಧರ್ಮ ಆಧಾರಿತ ರಾಜ್ಯಗಳನ್ನು, ಧರ್ಮಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ರಾಜ್ಯಗಳನ್ನು ನಾವು ಗಮನಿಸಿದ್ದೀವಿ, ಅಧ್ಯಯನ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಸಿದ್ಧಾಂತನೂ ಕೂಡ ಬಹಳಷ್ಟು ವೈಚಾರಿಕವಾದಂಥ ಮೌಲ್ಯಯುತವಾದಂಥ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಸಿದ್ಧಾಂತವಾಗಿದೆ ಅಂದರೆ ತಪ್ಪಾಗಲಾರದು. ಹಾಗಾಗಿ ದೈವಿಕ ಕಲ್ಪನೆಗಳು ಸಮಾಜದಲ್ಲಿ ಎಷ್ಟು ಬಹುಮುಖ್ಯವಾದವು ಅಂತಕ್ಕಂಥ ಒಂದು ವೈಚಾರಿಕವಾದಂಥ ವಿಚಾರವನ್ನು ನಾವು ಅಧ್ಯಯನ ಮಾಡ್ಬೋದು ಈ ಸಿದ್ಧಾಂತದಲ್ಲಿ. ಹಾಗಾಗಿ ದೈವಿಕ ಸಿದ್ಧಾಂತದಿಂದ ಕೊಡುಗೆಗಳು ಏನಿದೆ ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಸಿದ್ಧಾಂತದಲ್ಲಿ ಅಧ್ಯಯನ ಮಾಡ್ತಾ ಹೋಗ್ಬೋದು. ಪ್ರೀತಿ ವಿದ್ಯಾರ್ಥಿಗಳೇ, ರಾಜ್ಯದ ದೈವಿಕ ಅಥವಾ ದೈವಿದತ್ತ ಸಿದ್ಧಾಂತದ ಒಂದಿಷ್ಟು ಪರಿಕಲ್ಪನೆಗಳೇನಪ್ಪ ಅಂತಂದರೆ, ರಾಜ್ಯ ದೇವರ ಸೃಷ್ಟಿ. ದೇವರು ರಾಜ್ಯವನ್ನು ಸ್ಥಾಪನೆ ಮಾಡಿದ್ದಾನೆ. ಒಂದು ಹಂತದಲ್ಲಿ ಈ ದೇವರು, ಧರ್ಮ ಅನ್ನುವಂಥ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥ ಒಂದು ಸಿದ್ಧಾಂತ. ಇದರ ಇತಿಹಾಸವನ್ನು ನಾವು ಗಮನಿಸಿದಾಗ, ದೈವಿಕ ದತ್ತ ಸಿದ್ಧಾಂತದ ಇತಿಹಾಸವನ್ನು ಗಮನಿಸಿದಾಗ, ಡ್ಯೂರಿಂಗ್ ದ ಲಾರ್ಜ್ ಪಾರ್ಟ್ ಆಫ್ ಹ್ಯೂಮನ್ ಹಿಸ್ಟ್ರಿ ದ ಸ್ಟೇಟ್ ವಾಸ್ ವ್ಯೂಡ್ ಆಸ್ ಎ ಡೈರೆಕ್ಟ್ ಡಿವೈನ್ ಕ್ರಿಯೇಷನ್. ಅಂದರೆ ಮಾನವನ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ರಾಜ್ಯವನ್ನು ನೇರ ದೈವಿಕ ಸೃಷ್ಟಿಯಾಗಿ ನೋಡ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಜಗತ್ತಿನ ಇತಿಹಾಸದಲ್ಲಿ ನಮಗೆ ಆಧಾರ ಸಹಿತವಾಗಿ ಸಿಗ್ತಕ್ಕಂಥವನ್ನು ನೋಡ್ತೀವಿ.
ಹಾಗೆ ಒಂದು ಹಂತದಲ್ಲಿ ದೈವಿಕ ಸಿದ್ಧಾಂತದ ಮೌಲ್ಯಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ಒಂದು ಕಡೆ ದೈವಿಕ ಸಿದ್ಧಾಂತದ ಪರಿಕಲ್ಪನೆಗಳಲ್ಲಿ ಕೆಲವು ವಿಚಾರಗಳು ನಮಗೆ ಅರಿವಾಗ್ತಾ ಹೋಗುತ್ತೆ. ಏನಪ್ಪ ಅಂದರೆ ಈ ರಾಜ್ಯ ದೇವರ ಸೃಷ್ಟಿ ಮಾಡಿದಂಥ ದೇವರು ಅವನೊಂದು ಬಹುಮುಖ್ಯವಾದಂಥ ಪರಿಕಲ್ಪನೆಯನ್ನು ಹೇಳ್ತಾ ಹೋಗ್ತಾರೆ. ಈ ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ರಾಜನನ್ನು ನೇಮಿಸಿದ್ದಾನೆ. ಈ ರಾಜ ದೇವರ ಪ್ರತಿನಿಧಿ. ಹಾಗಾಗಿ ಜನರನ್ನು ನೋಡ್ಕೊಳ್ಳೋದು, ರಾಜ್ಯವನ್ನು ನೋಡ್ಕೊಳ್ಳೋದು ರಾಜನ ಒಂದು ಕರ್ತವ್ಯ. ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಈ ಭಗವಂತನಲ್ಲಿ 2 ಪ್ರಮುಖವಾದಂಥ ದಂಡಗಳಿದೆ ಅಂತೆ. ಒಂದು ಪಾರಮಾರ್ಥಿಕ ದಂಡ, ಇನ್ನೊಂದು ಲೌಕಿಕ ದಂಡ. ಪಾರಮಾರ್ಥಿಕ ದಂಡ ಭಗವಂತನಲ್ಲೇ ಇದೆ. ಆ ಲೌಕಿಕ ದಂಡವನ್ನು ರಾಜನಿಗೆ ಕೊಟ್ಟು ಪ್ರಜೆಗಳನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿಗಳನ್ನು ಒಂದು ಆದೇಶದ ಮೂಲಕ ದೇವರು ಪ್ರತಿಪಾದನೆ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಈ ದೈವಿಕ ಸಿದ್ಧಾಂತದ ವಿಚಾರಗಳು ನಮಗೆ ತಿಳಿಸ್ತಾ ಹೋಗ್ತವೆ. ಹಾಗಾಗಿ ಮನುಷ್ಯನ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ಇವತ್ತಿಗೂ ಕೂಡ ಇಂಗ್ಲೆಂಡಿನಲ್ಲಿ ಒಂದು ಗಾದೆ ಮಾತಿದೆ, ಕಿಂಗ್ ಈಸ್ ಡೆಡ್, ಕಿಂಗ್ ಲಿವ್ ದಿ ಕಿಂಗ್ ಅಂತೇಳಿ. ರಾಜನು ದೈವೀ ಸಂಭೂತ. ರಾಜನನ್ನು ನೋಡಿದರೆ ನಾವು ದೇವರನ್ನು ನೋಡಿದ ಹಾಗೆ. ರಾಜ ಸತ್ತರೂ ರಾಜತ್ವ ಚಿರಾಯವಾಗಿದೆ ಅನ್ನುವಂಥ ಮೌಲ್ಯಗಳು ಇಂಗ್ಲೆಂಡಿನ ಒಂದು ಸೈದ್ಧಾಂತಿಕ ವಿಚಾರಗಳಲ್ಲಿ ನಮಗೆ ಅರಿವಾಗ್ತಾ ಹೋಗುತ್ತೆ. ಹಾಗಾಗಿ ಮಾನವನ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ರಾಜ್ಯವನ್ನು ದೈವಿಕ ಸೃಷ್ಟಿಯಾಗಿ ನೋಡ್ತಕ್ಕಂಥ ಒಂದು ಸಂದರ್ಭಗಳು ಅಥವಾ ಪರಿಸರದ ಒಂದು ವ್ಯವಸ್ಥೆಗಳು ಅಲ್ಲಿ ಪ್ರಾರಂಭವಾಯಿತು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ಬೋದು. ಆ್ಯಂಡ್ ಅರ್ಲಿ ಓರಿಯೆಂಟಲ್ ಎಂಪೈರ್ಸ್ ರೂಲರ್ಸ್ ಕ್ಲೈಮ್ಡ್ ಎ ಡಿವೈನ್ right to control the affairs of their subjects, and this right was seldom questioned. ಅಂದರೆ ಆರಂಭಿಕವಾದಂಥ ಒಂದು ಹಂತದಲ್ಲಿ ಓರಿಯೆಂಟಲ್ ಸಾಮ್ರಾಜ್ಯಗಳ ಆಡಳಿತಗಾರರು, ಯಾರ್ಯಾರು ರಾಜಪ್ರಭುತ್ವದ ಪ್ರತಿಪಾದಕರಿದ್ದರು, ರಾಜಪ್ರಭುತ್ವದ ಆಡಳಿತ ವ್ಯವಸ್ಥೆಯನ್ನು ಪ್ರತಿಪಾದನೆ ಮಾಡುವಂಥವರಿದ್ದರು, ತಮ್ಮ ಪ್ರಜೆಗಳ ವ್ಯವಹಾರವನ್ನು ನಿಯಂತ್ರಿಸಲು ದೈವಿಕ ಬಿಗಿಯಾದರು. ಅಂದರೆ ದೇವರನ್ನು ಬಹಳವಾಗಿ ನಂಬಿದಂಥವರು, ದೇವರ ಬಗ್ಗೆ ಪ್ರತಿಪಾದನೆ ಮಾಡಿದಂಥವ್ರು. ಮತ್ತು ನಾವು ಅನೇಕ ಸಂದರ್ಭಗಳಲ್ಲಿ ರಾಜನನ್ನು ಪ್ರಶ್ನಿಸಿದರೆ ದೇವರನ್ನು ಪ್ರಶ್ನಿಸಿದಂತೆ ಅಂತ ಈ ಹಕ್ಕನ್ನು ವಿರಳವಾಗಿ ಪ್ರಶ್ನಿಸಲಾಯಿತು. ಅದರಿಂದ ಈ ಅನೇಕ ರಾಜ ಮಹಾರಾಜರು ದೇವರ ಒಂದು ಕಲ್ಪನೆ ಇಟ್ಕೊಂಡು ರಾಜ್ಯವನ್ನು ಮಾಡಿರ್ತಕ್ಕಂಥವ್ರು. ಮಧ್ಯಯುಗದಲ್ಲಿ ಕೂಡ ಚರ್ಚ್ ರಾಜ್ಯಗಳು ಅಂಥೇಳಿ ದೈವಿಕ ಸಿದ್ಧಾಂತದ ಆಧಾರಗಳು. ಹಾಗಾಗಿ ಪ್ರಪಂಚದ ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ಸಾವಿರಾರು ವರ್ಷಗಳ ಕಾಲ ಈ ರಾಜ್ಯದ ದೈವಿಕ ಸಿದ್ಧಾಂತ ತನ್ನ ಪ್ರಭಾವವನ್ನು ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳ ನಡುವೆ ಬಹಳಷ್ಟು ವಿಸ್ತರಿಸಿತ್ತು ಅಂತಕ್ಕಂಥದಕ್ಕೆ ಬಹಳ ನಿದರ್ಶನಗಳು ಸಿಗುತ್ತೆ. ಮತ್ತು ಈ ಸಿದ್ಧಾಂತದ ಮೂಲವನ್ನು ನಂಬಿದಂಥವರು ಕೂಡ ಇದ್ದರು. ಹೆಬ್ರೀಸ್ ದೈವಿಕ ಮೂಲವನ್ನು ನಂಬಿದರು. ಹೆಬ್ರೀಸ್ ಬಿಲೀವ್ಡ್ ಎ ಡಿವೈನ್ ಒರಿಜಿನ್ ಅಂತೇಳಿ. ಮತ್ತು ರಾಜ್ಯ ಪರಿಕಲ್ಪನೆ ಇದೆ. ಇಲ್ಲಿ ಸಪ್ರೇಟ್ ಬಿಟ್ವೀನ್ ಸ್ಟೇಟ್ ಕಾನ್ಸೆಪ್ಟ್ ಆ್ಯಂಡ್ ಕ್ರಿಶ್ಚಿಯಾನಿಟಿ ಪೋಪ್ ಅನ್ನುವಂಥ ಒಂದು ಚಿಂತನೆಯಲ್ಲಿ ನಾವು ಅಧ್ಯಯನ ಮಾಡಿದಾಗ ರಾಜ್ಯ ಪರಿಕಲ್ಪನೆ ಮತ್ತು ಕ್ರಿಶ್ಚಿಯನ್ ಧರ್ಮ ಪೋಪ್ ನಡುವಿನ ಅಂತರಗಳು, ರಾಜ್ಯ ಪರಿಕಲ್ಪನೆ ಕ್ರಿಶ್ಚಿಯನ್ ಧರ್ಮ ಮತ್ತು ಚರ್ಚ್ ಧರ್ಮ ಪೋಪ್ನ ಒಂದು ಪ್ರಭಾವಕ್ಕೆ ಒಳಗಾಗಿ ಮತ್ತು ಅನೇಕ ಇತಿಹಾಸದ ಒಂದು ರಾಷ್ಟ್ರಗಳ ಇತಿಹಾಸವನ್ನು, ರಾಜ್ಯಗಳ ಇತಿಹಾಸವನ್ನು ಧರ್ಮದ ಗ್ರಂಥಗಳು ಭಾಳಷ್ಟು ಪ್ರಭಾವವನ್ನು ಬೀರತಕ್ಕಂಥ ನೋಡ್ತೀವಿ. ನಮ್ಮ ಮಹಾಭಾರತ, ರಾಮಾಯಣ, ಆಮೇಲೆ ಭಗವದ್ಗೀತೆ ಮತ್ತು ಅಲ್ಲಿ ಬರ್ತಕ್ಕಂಥ ಸಂದೇಶಗಳು ಈ ಸಿದ್ಧಾಂತಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಡ್ತಕ್ಕಂಥವನ್ನು ಜಾಗತಿಕ ಮಟ್ಟದಲ್ಲಿ ನಾವು ಗಮನಿಸ್ತಾ ಹೋಗ್ತೀವಿ. ಮತ್ತು ಚರ್ಚಿನ ರಾಜ್ಯಗಳು. ಹಾಗಾಗಿ ದೇವರು, ದೈವತ್ವ ಈ ಸಿದ್ಧಾಂತದ ಮೂಲ ಮಂತ್ರಗಳು. ಮತ್ತು ಅನೇಕ ಧರ್ಮ ಗ್ರಂಥಗಳಲ್ಲಿ ಈ ರಾಜ್ಯದ ಬಗ್ಗೆ ಭಾಳಷ್ಟು ವಿಚಾರಗಳು ನಮಗೆ ಅಧ್ಯಯನಕ್ಕೆ ಸಿಗ್ತಾ ಹೋಗ್ತವೆ. ಹಾಗಾಗಿ ಒಟ್ಟಿನಲ್ಲಿ ಈ ಡಿವೈನ್ ಥಿಯರಿ ಅಂತಕ್ಕಂಥ ಒಂದು ಪರಿಕಲ್ಪನೆ, ಈ ಒಂದು
ದೈವದತ್ತ ಸಿದ್ಧಾಂತದ ಒಂದು ಮೌಲ್ಯಗಳು ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದು ಮತ್ತು ಪ್ರಪಂಚದ ಅನೇಕ ರಾಷ್ಟ್ರಗಳ ಇತಿಹಾಸವನ್ನು ಸ್ವಲ್ಪನೇ ನಾವು ಅಧ್ಯಯನ ಮಾಡಿದಾಗ ಅದರ ವೈಚಾರಿಕ ವಿಚಾರಗಳನ್ನು ಗಮನಿಸಿದಾಗ ಈ ಸಿದ್ಧಾಂತದ ಮಹತ್ವ ಅಂದಿನ ಕಾಲದಲ್ಲಿ ಇತ್ತು ಅಂತಕ್ಕಂಥದ್ದಕ್ಕೆ ಬಹಳಷ್ಟು ನಿದರ್ಶನಗಳು ಸಿಗುತ್ತೆ. ಮತ್ತು ಈ ಸಿದ್ಧಾಂತವನ್ನು ಕೆಲವರು ಒಪ್ಪದೇ ಇರಬಹುದು, ಸಿದ್ಧಾಂತವನ್ನು ಟೀಕಿಸ್ಬೋದು. ಏಕೆಂದರೆ ದೇವರು ಎಲ್ಲಿದ್ದಾನೆ, ನಾಸ್ತಿಕರು ಅಂತಕ್ಕಂಥ ಭಾವನೆಯವರು ದೇವರು ಎಲ್ಲಿದ್ದಾನೆ, ಭಗವಂತ ಎಲ್ಲಿದ್ದಾನೆ, ಇವೆಲ್ಲ ಮೌಢ್ಯಗಳು ಹಾಗೆ ಹೀಗೆ ಅಂತಕ್ಕಂಥ ಒಂದಿಷ್ಟು ಪರಿಕಲ್ಪನೆಗಳು ನಮಗೆ ಗೋಚರವಾಗ್ತಾ ಹೋಗುತ್ತೆ. ಒಟ್ಟಿನಲ್ಲಿ ರಾಜ್ಯದ ಉಗಮವನ್ನು ವಿವರಿಸುವಂಥ ಈ ಸಿದ್ಧಾಂತ, ದೈವಿಕ ಸಿದ್ಧಾಂತ, ಈ ಹಂತದಲ್ಲಿ ಅಥವಾ ಈ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ದೈವಿಕ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಈ ಸಿದ್ಧಾಂತ ಬಹಳಷ್ಟು ಹೆಲ್ಪ್ ಆಗುತ್ತೆ. ನಮಗೆ ಅನೇಕ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ ಅದರಲ್ಲಿ ಬರ್ತಕ್ಕಂಥ ಕೆಲವು ಸಂದೇಶಗಳು, ಕೆಲವು ವ್ಯಾಖ್ಯೆಗಳು, ಕೆಲವು ಮೌಲ್ಯಗಳು, ಯಾಕಂದರೆ ಗಾಡ್ ಅಂತಕ್ಕಂಥ ಒಂದು ಪ್ರತಿನಿಧಿ, ಭಗವಂತನ ಸಾಕ್ಷಾತ್ಕಾರ ಅಂತಕ್ಕಂಥ ಒಂದು ಪ್ರತಿನಿಧಿ, ಮತ್ತು ದೇವರು ಎಲ್ಲವನ್ನ ನಿರ್ವಹಿಸ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಗೋಸ್ಕರ ರಾಜನನ್ನು ನೇಮಕ ಮಾಡಿದಂಥ ಒಂದು ನಿದರ್ಶನಗಳು, ಇವೆಲ್ಲ ಒಟ್ಟಾರೆ ಅಂಶಗಳು ದೈವಿಕ ಸಿದ್ಧಾಂತದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿಕೊಡುವಂಥ ನಿಟ್ಟಿನಲ್ಲಿ ಬಹಳ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು. ಮತ್ತು ನಾವು ರಾಜ್ಯಶಾಸ್ತ್ರ ವಿದ್ಯಾರ್ಥಿಗಳಾಗಿ ಈ ರಾಜ್ಯದ ಬಗ್ಗೆ, ರಾಜ್ಯದ ಉಗಮದ ಬಗ್ಗೆ ಈ ಸಿದ್ಧಾಂತ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮೌಲ್ಯಗಳನ್ನು ವಿಮರ್ಶಾತ್ಮಕವಾಗಿ ಅಥವಾ ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಕೆಲವು ನಿದರ್ಶನಗಳು ನಮಗೆ ಅಧ್ಯಯನಕ್ಕೆ ಪೂರಕವಾಗಿ ಸಿಗ್ತಕ್ಕಂಥ ಒಂದು ಅಧ್ಯಯನವಾಗಿದೆ ಅಂತ ಹೇಳ್ತಾ, ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ದೈವಿಕ ಸಿದ್ಧಾಂತದ ಮೌಲ್ಯಗಳನ್ನು ತಿಳಿಸೋದಕ್ಕೆ ನನಗೆ ಬಹಳಷ್ಟು ಅವಕಾಶಗಳು ಸಿಕ್ಕಿದ್ದಕ್ಕೆ ನಾನು ನಮ್ಮ ವಿದ್ಯಾರ್ಥಿ ಸಮೂಹಕ್ಕೆ ಧನ್ಯವಾದಗಳನ್ನು ತಿಳಿಸ್ತೀನಿ.